ಕರ್ಕರಾಶಿ ರವಿ ಚಂದ್ರ ಗುರುಗಳ ಶುಭಚಾರಗಳಿಂದ ಒಳ್ಳೆಯ ಖ್ಯಾತಿ ಬರ್ತದೆ, ಮನ್ನಣೆ ಬರ್ತದೆ, ಸಂತೋಷ ಕೂಟಗಳಲ್ಲಿ ಭಾಗವಹಿಸ್ತಕ್ಕಂಥದ್ದು, ಆದಾಯಗಳಲ್ಲಿ ಸ್ವಲ್ಪ ಏಳಿಗೆ ಆಗ್ತಕ್ಕಂಥದ್ದು, ಒಬ್ಬರಿಗೆ ಏನಾದರೂ ಕೊಡುವ ಮನಸ್ಸು ಇರ್ತಕ್ಕಂಥವರು ಕರ್ಕರಾಶಿಯವರು, ತುಂಬ ಸಾಮರ್ಥ್ಯ ಇರತಕ್ಕಂಥವ್ರು, ವಿಸ್ತಾರವಾಗಿ ಚಂದ್ರನ ಮನೆ ಆದ್ದರಿಂದ ಸಾಕಷ್ಟು ಒಬ್ಬರಿಗೆ ಏನಾದರೂ ಕೊಡುವ, ಏನಾದರೂ ಒಳ್ಳೆಯದನ್ನು ಮಾಡುವ ಅಂತನ್ನೋ ಮನೋಭಾವ ಇರತಕ್ಕಂಥವರು ಕರ್ಕರಾಶಿಯವರು. ಹಾಗಾಗಿ ಗ್ರಹರ ಅನುಕೂಲವೂ ಇರುವುದರಿಂದ ಈ ರೀತಿಯ ಶುಭ ಫಲಗಳು ಇರ್ತದೆ. ಆದಾಯವೂ ಉತ್ತಮವಾಗಿರ್ತದೆ. ಅಷ್ಟಮ ರಾಹುವಿನ ಸಂಚಾರ, ದ್ವಿತೀಯ ಕೇತುವಿನ ಸಂಚಾರ ಎರಡೂ ಇನ್ನು ಮುಂದೆ ಹತ್ತಿರದಲ್ಲೇ ಬರುವ ಕಾರಣದಿಂದ ಸ್ವಲ್ಪ ಮಾನಸಿಕ ವ್ಯಾಕುಲತೆ ಶುರುವಾದೀತು. ಇನ್ನು 18 ತಿಂಗಳುಗಳ ಕಾಲ ಅಷ್ಟಮ ರಾಹು ಇರ್ತದೆ. ಮುಂದಿನ ತಿಂಗಳಿಂದ ಅಂದರೆ ಮೇ ತಿಂಗಳಿಂದ ಕರ್ಕರಾಶಿಯವರಿಗೆ ದ್ವಿತೀಯದಲ್ಲಿ ರಾಹು ಮತ್ತು ಅಷ್ಟಮದಲ್ಲಿ ದ್ವಿತೀಯದಲ್ಲಿ ಕೇತು ಮತ್ತು ಅಷ್ಟಮದಲ್ಲಿ ರಾಹುವಿನ ಸಂಚಾರ ಇರ್ತದೆ. ಎರಡೂ ದೋಷಕರವೇ. ಹಾಗಾಗಿ ಸುಬ್ರಹ್ಮಣ್ಯ ದೇವರು, ನಾಗದೇವರುಗಳ ವಿಶೇಷವಾಗಿ ಮಂಗಳವಾರ, ಸೋಮವಾರ, ಮಂಗಳವಾರದಂದು ದರ್ಶನ, ಅಭಿಷೇಕ ಸೇವೆ, ರಕ್ಷಾ ಪ್ರಾರ್ಥನೆ, ಪ್ರದಕ್ಷಿಣಾ ನಮಸ್ಕಾರ ಈ ಸೇವೆಗಳನ್ನು ಭಕ್ತಿಯಿಂದ ಮಾಡಿಕೊಂಡು ಮುಂದುವರಿಯಿರಿ. ಬಹಳ ಒಳ್ಳೆಯದಿದೆ. ಬೇರೆ ಎಲ್ಲ ವಿಶೇಷಗಳು ಕೂಡ ತೊಂದರೆ ಇಲ್ಲದೆ ಮುಂದೆ ಹೋಗಬಹುದು. ಸ್ತ್ರೀಯರಿಗೆ ವಿಶೇಷವಾಗಿರ್ತಕ್ಕಂತಹ ಅನುಕೂಲ, ಅವಕಾಶಗಳ ಪ್ರಾಪ್ತಿ ಕರ್ಕರಾಶಿಯವರಿಗೆ.